ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವಿನ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಬಾಳೆ ಹೂವಿನಲ್ಲಿ ಅನೇಕ ಔಷಧಿ ಗುಣಗಳಿವೆ. ಅದರಲ್ಲಿ ಶುಗರ್ ಕಾಯಿಲೆಯವರಿಗೆ ತುಂಬಾ ಉಪಯುಕ್ತವಾಗಿದೆ. ಹೆಣ್ಣು ಮಕ್ಕಳಿಗೂ ಅಷ್ಟೇ ತುಂಬಾ ಉಪಯುಕ್ತವಾಗಿದೆ. ಈ ಬಾಳೆ ಹೂವಿನಲ್ಲಿ ನಾವು ಬಜ್ಜಿ ಮಾಡ್ಕೋಬೋದು, ಪಕೋಡ ಮಾಡ್ಬೋದು, ಅಥವಾ ಚಟ್ನಿ ಕೂಡ ತುಂಬ ರುಚಿಯಾಗಿರುತ್ತೆ, ಚಟ್ನಿನೂ ಮಾಡ್ಕೋಬೋದು. ಅದರಲ್ಲಿ ನಾನಿವತ್ತು ಬಾಳೆ ಹೂ ಬಜ್ಜಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಂಡು ಕೊಡ್ತೀನಿ. ಬಾಳೆ ಹೂ ಬಜ್ಜಿ ಸ್ವಲ್ಪ ಕಹಿ ಬರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬಾ ಮುಖ್ಯ ಆಗಿದೆ ಇದು. ತಿಂಗಳಲ್ಲಿ ಒಂದು ಸರಿನಾದರೂ ನೀವು ಈ ಬಾಳೆ ಹೂವಿನಲ್ಲಿ ಏನಾದರೂ ಮಾಡ್ಕೊಂಡು ತಿಂದು ನೋಡಿ, ನಿಮ್ಮ ಆರೋಗ್ಯದಲ್ಲಿ ಆಗೋ ಬದಲಾವಣೆನ ನೀವೇ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಬಾಳೆ ಹೂ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ. ಸ್ಟಾರ್ಟಿಂಗ್ ನಾನು ಹೂವನ್ನು ಕ್ಲೀನ್ ಮಾಡ್ಕೊಂಡಂಗೆ ಆ ಅರಳಿರೋ ಹೂವು ಎಲ್ಲ ಅವಶ್ಯಕತೆ ಇರೋದಿಲ್ಲ. ನಾನು ಒಳಗಡೆ ಮೊಗ್ಗು ಒಳಗಡೆ ಇರುತ್ತಲ್ಲ ನೋಡಿ, ಈ ಥರ ಚಿಕ್ಕ ಚಿಕ್ಕ ಹೂಗಳನ್ನ ಎತ್ತಿಡ್ಕೋತಾ ಇದ್ದೀನಿ. ಮತ್ತು ಈ ಬಜ್ಜಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಇಷ್ಟು ಹೂಗಳನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪು ಹಾಕ್ಕೊಂಡು ತೊಳೆದೆತ್ತಿಡ್ಕೋತಾ ಇದ್ದೀನಿ ನೋಡಿ. ಮತ್ತು ಇದಕ್ಕೆಲ್ಲ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಉಪ್ಪು ಮತ್ತು ಸೋಡಾ ತೊಗೊಂಡಿದ್ದೀನಿ, ಖಾರದ ಪುಡಿ, ಹೂವು, ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಬೌಲ್ಗೆ ಕಡಲೆ ಹಿಟ್ಟು, ಸ್ವಲ್ಪ ಸೋಡಾ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಹಾಕ್ಕೊಂಡಿರೋ ಮಸಾಲೆಯನ್ನೆಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ನಾನು ಕ್ಲೀನಾಗಿ ಗಂಟು ಇಲ್ಲದೇ ಇರೋ ರೀತಿ ಕಲಿಸ್ಕೊತಾ ಇದ್ದೀನಿ. ಈಗ ನಾನು ಬಿಡಿಸಿಟ್ಟಿರೋ ಹೂವನ್ನ ಎಲ್ಲ ಈ ಥರ ನಾನು ನೆನೆಸೇನು ಇಡೋದಿಲ್ಲ, ಸುಮ್ಮನೆ ಈ ಥರ ಅದ್ದದ್ದಿ ಎಣ್ಣೆಗೆ ಹಾಕೋತೀನಿ ಅಷ್ಟೇ. ನಾನಿಲ್ಲಿ ಒಂದು ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಗೋಲ್ಡ್ ವಿನ್ನರ್ ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಬಾಳೆ ಹೂವು ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಎಣ್ಣೆಯಲ್ಲಿ ಅದ್ದಿ ಹಾಕ್ತಾಯಿದ್ದೀನಿ ಅಷ್ಟೇ, ನೆನೆಸೇನು ಇಡೋದಕ್ಕೆ ಹೋಗ್ತಾಯಿಲ್ಲ. ಈ ಥರ ಎಲ್ಲನೂ ಹಾಕೋತಾ ಇದ್ದೀನಿ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ, ಬೇಗ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಹಿ ಅನ್ನಿಸ್ಬೋದು, ಜಾಸ್ತಿ ಕಹಿ ಏನಿರೋದಿಲ್ಲ, ಸ್ವಲ್ಪ ಕಹಿ ಅನಿಸುತ್ತೆ ಅಷ್ಟೇ, ಆದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ವಾರದಲ್ಲಿ ಒಂದು ಸರಿ ಇಲ್ಲ ತಿಂಗ್ಳಿಗೆ ಒಂದು ಸರಿನಾದರೂ ಬಾಳೆ ಹೂವಿನಲ್ಲಿ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ದೇಹಕ್ಕೂ ಕೂಡ ಒಳ್ಳೆಯದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.